ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಒಣಮೀನು ಸಾರು ನನ್ನ ಮಮ್ಮಿ ಮಾಡಿ ತೋರಿಸ್ತಾರೆ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ ಒಣ ನಂಗು ಮೀನು ತೆಕ್ಕೊಂಡಿದ್ದೇವೆ, ಸೋಲ್ ಫಿಶ್. ಆಲ್ರೆಡಿ ನಾವಿದ 2 ಸೈಡ್ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇವೆ. ಸೊ 25 ಪೀಸಸ್ ಉಂಟಿದರಲ್ಲಿ. ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್ 1 ಕಪ್, ಟರ್ಮರಿಕ್ ಅರಸಿನ 1/4 ಟೀ ಸ್ಪೂನ್, ಬೆಳ್ಳುಳ್ಳಿ ಗಾರ್ಲಿಕ್ 4 ಎಸಳು, ಜೀರಿಗೆ ಜೀರಾ ಸೀಡ್ಸ್ 1/2 ಟೀ ಸ್ಪೂನ್, ಅಜ್ವೈನ್ ಓವಾ 1/4 ಟೀ ಸ್ಪೂನ್. ಇಲ್ಲಿ ಓವಾ ನೀವು ಜಾಸ್ತಿ ಹಾಕೊಳ್ಬೇಡಿ, ಕಹಿ ಬರುತ್ತೆ. ಮೆಂತ್ಯ ಸೀಡ್ಸ್ ಮೇಥಿ ಸೀಡ್ಸ್ 1/2 ಟೀ ಸ್ಪೂನ್, ಸಾಸಿವೆ ಮಸ್ಟರ್ಡ್ ಸೀಡ್ಸ್ 1/4 ಟೀ ಸ್ಪೂನ್, ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್. ಇಲ್ಲಿ ಟ್ಯಾಮ್ರಿನ್ ಹುಣಸೆ ಹುಳಿ ಸಣ್ಣ ಪೀಸ್ ತೆಕೊಂಡಿದ್ದೇವೆ, ಯಾಕೆಂದರೆ ನಾವಿಲ್ಲಿ ರಾ ಮ್ಯಾಂಗೋ ಯೂಸ್ ಮಾಡ್ತಾ ಇದ್ದೇವೆ. ಮಾವಿನಕಾಯಿ ಹಾಕಿದರೆ ಟೇಸ್ಟ್ ಒಳ್ಳೆಯದಾಗ್ತದೆ ಒಣ ಮೀನಿಗೆ. ಒಂದು ವೇಳೆ ಮಾವಿನಕಾಯಿ ನೀವು ಯೂಸ್ ಮಾಡೋದಿಲ್ಲದ್ರೆ ಸ್ವಲ್ಪ ಹುಣಸೆ ಹುಳಿ ಟ್ಯಾಮ್ರಿನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. 1 ಸಣ್ಣ ಸೈಜ್ ಆಲೂಗೆಡ್ಡೆ ಪೊಟ್ಯಾಟೊ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಸಣ್ಣ ಅನಿಯನ್ ಈರುಳ್ಳಿ. ಇಲ್ಲಿ ಡ್ರೈ ರೆಡ್ ಚಿಲ್ಲಿ ಬ್ಯಾಡಗೆ ಮೆಣಸು 10 ತೆಕ್ಕೊಂಡಿದ್ದೇವೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಮಸಾಲೆ ಹುರ್ಕೊಳ್ಳುವ. ಪಾತ್ರೆ ಬಿಸಿಯಾಗಿದೆ. ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳುವ. ತೆಂಗಿನೆಣ್ಣೆ, ಕೊಕೊನಟ್ ಆಯಿಲ್, ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಕೊತ್ತಂಬರಿ ರೋಸ್ಟ್ ಆಗಿದೆ, ಸಾಕು. ಇದನ್ನು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ನಾವು ಅದೇ ಪಾತ್ರೆಗೆ ಮೆಂತೆ ಕಾಳು ಮೇಥಿ ಸೀಡ್ಸ್ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಅದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗ್ತಾ ಬರುವಾಗ ನಾವು ಅಜ್ವೈನ್ ಓವ ಸಹ ಹಾಕೊಂಡು ಹುರ್ಕೊಳ್ಬೇಕು. ಈಗ ಇಲ್ಲಿ ಮೆಂತೆ ಕಾಳು ಕೆಂಪಾಗಿದೆ. ಈಗ ನಾವು ಅಜ್ವೈನ್ ಓವ ಸೇರಿಸ್ಕೊಳ್ಳುವ. ಇದನ್ನು ಸಹ ನಾವು ಸ್ವಲ್ಪ ಹುರ್ಕೊಳ್ಳುವ. ಫ್ಲೇಮ್ ಲೋ ಅಲ್ಲೇ ಇಟ್ಕೊಳ್ಳಿ, ಸಾಕು. ಇದನ್ನು ಸಹ ನಾವು ಸೆಪರೇಟ್ ತೆಗೆದಿಟ್ಕೊಳ್ಳುವ. ನೆಕ್ಸ್ಟ್ ನಾವು ಸೇಮ್ ಪಾತ್ರೆಗೆ ಸಾಸಿವೆ ಮಸ್ಟರ್ಡ್ ಸೀಡ್ಸ್ ಹಾಕೊಳ್ಳುವ. ಅದು ಸ್ವಲ್ಪ ಕ್ರ್ಯಾಕಲ್ ಆಗಬೇಕು, ಚಟಪಟ ಆಗಲಿ. ಸಾಸಿವೆ ಕ್ರ್ಯಾಕಲ್ ಆಗಿದೆ. ಈಗ ನಾವು ಜೀರಾ ಸೀಡ್ಸ್ ಹಾಕೊಳ್ಳುವ. ಅದನ್ನು ಸಹ ಸ್ವಲ್ಪ ಲೋ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಬೇಕು. ಈಗ ನಾವು ಎಲ್ಲ ಮಸಾಲವನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು, ರೋಸ್ಟ್ ಮಾಡಿದ. ಈಗ ನಾವು ಲಾಸ್ಟಿಗೆ ಒಣ ಮೆಣಸನ್ನು ರೋಸ್ಟ್ ಮಾಡ್ಕೊಳ್ಳುವ. ಸ್ವಲ್ಪ ತೆಂಗಿನೆಣ್ಣೆ ಕೊಕೊನಟ್ ಆಯಿಲ್ ಹಾಕೊಳ್ಳಿ, ಜಾಸ್ತಿ ಬೇಡ. ಒಳ್ಳೆ ರೀತಿ ರೋಸ್ಟ್ ಆಗಲಿ ಮೆಣಸು. ಇಲ್ಲಿಗ ಮೆಣಸು ರೋಸ್ಟ್ ಆಗಿದೆ, ಸಾಕು. ಇದನ್ನೆಲ್ಲ ತಣ್ಣಗಾಗಲಿಕ್ಕೆ ಬಿಡುವ. ಈಗ ನಾವು ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಹುಣಸೆ ಹುಳಿ ಟ್ಯಾಮ್ರಿನ್, ಗಾರ್ಲಿಕ್ ಬೆಳ್ಳುಳ್ಳಿ, ತೆಂಗಿನ ತುರಿ, ಈರುಳ್ಳಿ, ಟರ್ಮರಿಕ್ ಅರಸಿನ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ನಾನಿಲ್ಲಿ ಅರ್ಥನ್ ಪಾಟ್ ಮಣ್ಣಿನ ಮಡಿಕೆ ಬಿಸಿಗಿಟ್ಟಿದ್ದೇವೆ. ಈಗ ಅದಕ್ಕೆ ರುಬ್ಕೊಂಡಿಟ್ಟಂತಹ ಮಸಾಲವನ್ನು ಹಾಕೊಳ್ಳುವ. ನೀರು ನೀವು ವಾಟರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು. ತುಂಬ ತೆಳ್ಳಗೆ ಸಹ ಮಾಡಬೇಡಿ, ತುಂಬ ದಪ್ಪ ಸಹ ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿ ಸಾಕು. ನೀರು ಹಾಕೊಳ್ಳುವ. ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಈಗ ಮೊದಲಿಗೆ ಆಲೂಗಡ್ಡೆ ಪೊಟ್ಯಾಟೊ ಹಾಕೊಳ್ಳುವ. ಅದರ ಜೊತೆನೆ ಮಾವಿನಕಾಯಿ ಮ್ಯಾಂಗೋ, ಆನಂತರ ಟೊಮ್ಯಾಟೊ. ಫ್ಲೇಮನ್ನು ಈಗ ನಾನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಅದರ ಜೊತೆನೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂತಹ ಒಣ ಮೀನನ್ನು ಹಾಕೊಳ್ಳುವ. ಇಲ್ಲಿ ನಾನು ಪಲ್ಯಕ್ಕೆ ಉಪ್ಪು ಸೇರಿಸಿಕೊಳ್ಳುವುದಿಲ್ಲ. ನಾವು ಮೀನಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ. ಮತ್ತೆ ನೀವು ಬೇಕಂದ್ರೆ ಒಮ್ಮೆ ಕಡಿಮೆ ಅನಿಸಿದ್ರೆ ನೀವು ಲಾಸ್ಟಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸ್ಟಾರ್ಟಿಂಗ್ ಈಗ ಹಾಕೊಳ್ಬೇಡಿ ಉಪ್ಪು. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ.
ಒಂದು ವೇಳೆ ನೀವು ತಂದ ಒಣ ಮೀನು ಉಪ್ಪು ಜಾಸ್ತಿ ಅಂತ ಇದ್ರೆ ಮೀನಿನ ಸಿಪ್ಪೆ ತೆಗೆದು ಒಂದು 10 ಮಿನಿಟ್ ನೀವು ನೀರಲ್ಲಿ ನೆನೆಸಿಟ್ಕೊಳ್ಬೇಕು. ಆಗ ಉಪ್ಪಿನ ಅಂಶ ಎಲ್ಲ ಹೋಗ್ತದೆ ಒಣ ಮೀನದ್ದು. ತುಂಬಾ ಉಪ್ಪು ಜಾಸ್ತಿ ಇದ್ರೆ ಒಳ್ಳೇದಾಗುದಿಲ್ಲ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡುವ ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಇಲ್ಲೀಗ 15 ಮಿನಿಟ್ ಪದಾರ್ಥ ಕುದಿ ಬಂದಿದೆ. ಮೀನು, ಆಲೂಗಡ್ಡೆ, ಮಾವಿನಕಾಯಿ ಎಲ್ಲ ಬೆಂದು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಕುಚ್ಚಲಕ್ಕಿ ಜೊತೆ ಸರ್ವ್ ಮಾಡಿ. ನಮ್ಮ ಟೇಸ್ಟಿಯಾದಂತಹ ಒಣ ಮೀನು ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.